ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟ್ ಅನ್ನು ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರಾ ಮುಖ್ಯಮಂತ್ರಿಗಳು? ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆ 14 ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು, ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ತಂದೆಯವರಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದರೆ, ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗ್ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು. ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತು ಮಾಡ್ಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವ್ ಏನ್ ಮೊದ್ಲಿಂದಾನು ಹೇಳ್ತಿದ್ವಿ, ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ. ಅದನ್ನ ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರಿಗೆ ಬರ್ಬೇಕಾಗಿದ್ದು, ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದನ್ನ ತೆಗೆದುಕೊಂಡದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು. ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗಿಂದ ಬೇರೆ ಬೇರೆ ಕಾರ್ಯಕ್ರಮ. ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರಾ ಮುಖ್ಯಮಂತ್ರಿಗಳು? ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆ 14 ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು, ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ತಂದೆಯವರಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದರೆ, ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗ್ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು. ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತು ಮಾಡ್ಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವ್ ಏನ್ ಮೊದ್ಲಿಂದಾನು ಹೇಳ್ತಿದ್ವಿ, ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ. ಅದನ್ನ ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರಿಗೆ ಬರ್ಬೇಕಾಗಿದ್ದು, ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದು ತೆಗೆದುಕೊಂಡದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು. ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗಿಂದ ಬೇರೆ ಬೇರೆ ಕಾರ್ಯಕ್ರಮ. ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರಾ ಮುಖ್ಯಮಂತ್ರಿಗಳು? ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆ 14 ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು, ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ
ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ತಂದೆಯವರಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ. ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗ್ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು. ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವ್ ಏನ್ ಮೊದ್ಲಿಂದಾನು ಹೇಳ್ತಿದ್ವಿ, ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ. ಅದನ್ನ ನಾವು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರ್ಬೇಕಾಗಿದ್ದು. ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದು ತೆಗೆದುಕೊಂಡದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು. ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗ್ಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದ್ರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನ್ ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗಿನ ಬೇರೆ ಬೇರೆ ಕಾರ್ಯಕ್ರಮ. ಲೋಕಾಯುಕ್ತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇಡಿಯಲ್ಲಿ ಪ್ರಕರಣ ದಾಖಲಾದ ನಂತರದಲ್ಲಿ ಮೂಡಾಗೆ ವಾಪಸ್ ಕೊಟ್ಟಿದ್ದ 14 ಸೈಟ್ ಅನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗ್ತಾರಾ ಮುಖ್ಯಮಂತ್ರಿಗಳು? ಹೌದು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಆ 14 ಸೈಟ್ಗಳು ಕೂಡ ನನ್ನ ತಾಯಿಯವರಿಗೆ ಸೇರಿದ್ದು, ಅದನ್ನ ಹಿಂದಕ್ಕೆ ಪಡೆಯುವ ನಿರ್ಧಾರಕ್ಕೆ ಅತಿ ಶೀಘ್ರದಲ್ಲೇ ಬರುವ ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ತಂದೆಯವರಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಅಂತ ಹೇಳಿ. ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನ ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗ್ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನ ಅವ್ರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ಧಕ್ಕೆ ತರುವಂತ ಕೆಲಸ ಮಾಡಲಾಗಿತ್ತು. ಬಟ್ ಆದ್ರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವ್ ಏನ್ ಮೊದ್ಲಿಂದಾನು ಹೇಳ್ತಿದ್ವಿ, ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ. ಅದನ್ನ ನಾವು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ